ಮಾನವೀಯತೆ ಮೆರೆದ ಮುಸ್ಲಿಂ ಯುವಕರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಪಡಕೋಟ ಓಣಿಯಲ್ಲಿರುವ ಆಯತಪ್ಪಿ ಬಿದ್ದು ಗಾಯಗೊಂಡಿದ್ದ ಕೋತಿಯನ್ನ ರಾಮದುರ್ಗ ಪಟ್ಟಣದ ಪಡಕೋಟಿ ಓಣಿಯ ಮುಸ್ಲಿಂ ಯುವಕರು ಅಸ್ತವ್ಯಸ್ತಗೊಂಡ ಕೋತಿಯನ್ನ ಜೋಪಾನವಾಗಿ ಎತ್ತುಕೊಂಡು ರಾಮದುರ್ಗದ ಹೊರವಲಯದಲ್ಲಿದ್ದ ಸರ್ಕಾರಿ ಪಶುವೈದ್ಯ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಹೌದು ವೀಕ್ಷಕರೇ, ಇಂದು ರಾಮದುರ್ಗ ಪಟ್ಟಣದ ಪಡಕೋಟಿ ಓಣಿಯಲ್ಲಿ ಕೋತಿಯೊಂದು ಆಯತಪ್ಪಿ ಕೆಳಗೆ ಬಿದ್ದು ಗಂಭೀರವಾಗಿ ಅಸ್ತವ್ಯಸ್ತಗೊಂಡಿತ್ತು. ಇದನ್ನು ಗಮನಿಸಿದ ಪುರಸಭೆ ಸದಸ್ಯನಿ ಪತಿಯಾದ ಜುಬೇರ್ ಚೂರಿಖಾನ್ ಅವರು ಹೈದರ್ ಸರ್ಮುಲ್ಲಾ ಅವರಿಗೆ ಸಂಪರ್ಕ ಮಾಡಿ ವಿಷಯ ತಿಳಿಸಿದರು. ನಂತರ ಜುಬೇರ್ ಚೂರಿಖಾನ್, ಹೈದರ್ ಸರ್ಮುಲ್ಲಾ ಇಬ್ಬರು ಸೇರಿಕೊಂಡು ಶೀಘ್ರವಾಗಿ ಕಾರ್ಯಪ್ರವೃತ್ತರಾಗಿ ಪಶು ಆಸ್ಪತ್ರೆಗೆ ಸಾಗಿಸಿದರು. ಪಶು ವೈದ್ಯರು ಕೋತಿಗೆ ಚಿಕಿತ್ಸೆಯನ್ನು ನೀಡಿದ್ದಾರೆ. ಸಾವು ಬದುಕಿನ ಮಧ್ಯೆ ಹೋರಾಟ ನಡೆಸುತ್ತಿದ್ದ ಕೋತಿಗೆ ಚಿಕಿತ್ಸೆ ನೀಡಿ ಪ್ರಾಣ ರಕ್ಷಣೆಯನ್ನ ಮಾಡಿದ್ದಾರೆ. ನಂತರ ಅರಣ್ಯ ಅಧಿಕಾರಿಗಳಿಗೆ ಸಂಪರ್ಕ ಮಾಡಿ ಚಿಕಿತ್ಸೆ ನಂತರ ಕೋತಿಯನ್ನ ಅರಣ್ಯ ಸಿಬ್ಬಂದಿಗೆ ಹಸ್ತಾಂತರಿಸಿದರು. ಅವರ ಈ ಮಾನವೀಯ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ.